ನಮಸ್ಕಾರ ಸ್ನೇಹಿತರೆ, JKS ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮ್ಮನ್ನ ಎಲ್ಲಕ್ಕೆ ಕರ್ಕೊಂಬಂದಿದ್ದೀನಿ ಅಂದರೆ ವಿಡಿಯೋ ಮೂಲಕ ಗಂಗಮ್ಮ ತಾಯಿ ದೇವಸ್ಥಾನದ ಜಾತ್ರೆ ಮಹೋತ್ಸವ ಇತ್ತು. ಅಲ್ಲಿಗೆ ನಿಮ್ಮನ್ನು ನಮ್ಮ ವಿಡಿಯೋ ಮೂಲಕ ಕರ್ಕೊಂಬಂದಿದ್ದೀನಿ. ನಿಜವಾಗ್ಲೂ ಎಷ್ಟು ಅದ್ಭುತವಾಗಿ ಅಮ್ಮ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ಅಮ್ಮನ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು, ಅಷ್ಟು ಅದ್ಭುತವಾಗಿದೆ. ಮತ್ತು ಲಲಿತಾ ಶಾಸ್ತ್ರಪೂಜೆ ಕೂಡ ನಡೀತಾ ಇತ್ತು. ಅದರದ್ದು ವಿಡಿಯೋ ಕೂಡ ಇದರಲ್ಲೇ ಆ್ಯಡ್ ಆಗಿದೆ. ನೋಡಿ ಎಲ್ಲರೂ ಅಮ್ಮನ್ನ ನಿಮಗೆ ಏನು ಬೇಕು ಅಂತ ನಮ್ಮ ವಿಡಿಯೋ ಮೂಲಕನೇ ಕೇಳ್ಕೊಂಡು ಅಮ್ಮನ ಆಶೀರ್ವಾದ ಪಡ್ಕೊಳ್ಳಿ. ಗುರುವಾರದವರೆಗೂ ಕೂಡ ಪ್ರೋಗ್ರಾಮ್ ಇದೆ. ಎಲ್ಲರೂ ಕೂಡ ಬಂದು ಭಾಗಿಯಾಗಿ ಕುರುಬ್ರಳ್ಳಿಯಲ್ಲಿ ನಡೆಯುತ್ತಿರೋ ಪ್ರೋಗ್ರಾಮ್ಸ್ ಇದು. ಕುರುಬ್ರಳ್ಳಿ ಗಂಗಮ್ಮ ತಾಯಿ ದೇವಸ್ಥಾನದಲ್ಲಿ 28ನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ 6:30ಕ್ಕೆ ಗಂಗಮ್ಮ ದೇವಿ ಅಭಿಷೇಕ ಇದೆ. 8 ಗಂಟೆಗೆ ಚಂಡಿಕಾ ಹೋಮ ಇದೆ. 12 ಗಂಟೆಗೆ ಅಮ್ಮಂದು ಮಹಾಮಂಗಳಾರತಿ ಇದೆ. ಮತ್ತು 12:30ಯಿಂದ ಅನ್ನ ಸಂದರ್ಪಣೆ ಇದೆ. ಸಂಜೆ 6:30ಕ್ಕೆ ಮತ್ತೆ ಅಮ್ಮನವರ ಅಲಂಕಾರ ಇದೆ. 7 ಗಂಟೆಗೆ ಮಹಾಮಂಗಳಾರತಿ, 7:30ಕ್ಕೆ ಅನ್ನದಾನ, ಸಂಜೆ 6:30ಕ್ಕೆ ಸಂಗೀತ ಕಾರ್ಯಕ್ರಮ ಇರುತ್ತೆ. ಇದು ಸೋಮವಾರ ಅಂದರೆ 28ನೇ ತಾರೀಕಿಗೆ ಇರೋ ಕಾರ್ಯಕ್ರಮ. 29ನೇ ತಾರೀಕು ಅಂದರೆ ಮಂಗಳವಾರ ನಾಗರ ಪಂಚಮಿ ದಿನದಂದು ಅಮ್ಮನಿಗೆ ಬೆಳಗಿನ ಜಾವದಲ್ಲಿ 3:30ಕ್ಕೆ ನಾಗೇಂದ್ರ ಸ್ವಾಮಿ ವಿಶೇಷ ಅಭಿಷೇಕ ಇದೆ. 8 ಗಂಟೆಗೆ ಗಂಗಮ್ಮ ದೇವಿ ನಾಗೇಂದ್ರ ಸ್ವಾಮಿ ಮಹಾಮಂಗಳಾರತಿ ಪೂಜೆ ಇದೆ. ಮೂರ್ತಿಗಳ ಹೋಮ ಮಧ್ಯಾಹ್ನ 12:30ಕ್ಕೆ ಅನ್ನ ಸಂದರ್ಪಣೆ ಕೂಡ ಇದೆ. ಸಂಜೆ 7ಕ್ಕೆ ಮಹಾಮಂಗಳಾರತಿ, ಅಮ್ಮನಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಬೆಳಗಿನ ಜಾವ 7:30ರಿಂದ ರಾತ್ರಿ 10:30ರವರೆಗೂ ಅನ್ನ ಸಂದರ್ಪಣೆ ಏರ್ಪಡಿಸಿರ್ತಾರೆ. ಯಾವತ್ತಂದರೆ 29ನೇ ತಾರೀಕು ಮಂಗಳವಾರ ನಾಗರ ಪಂಚಮಿ ದಿನದಂದು. 30ನೇ ತಾರೀಕು ಅಂದರೆ ಬುಧವಾರ ಕುರುಬ್ರಳ್ಳಿ ಗಂಗಮ್ಮ ದೇವಿ ಜಾತ್ರೆ ಇರುತ್ತೆ. ಬೆಳಿಗ್ಗೆ 6:30ಕ್ಕೆ ಅಭಿಷೇಕ, 11:30ಕ್ಕೆ ಅಮ್ಮಂದು ಅಲಂಕಾರ ಇರುತ್ತೆ. 12:30ಗೆ ಅಂಬ್ಲಿ ಪೂಜೆ ಇರುತ್ತೆ. ಮತ್ತು 12:30ಗೆ ಅನ್ನದಾನ ಏರ್ಪಡಿಸಿರ್ತಾರೆ. ಸಂಜೆ 6:30ಕ್ಕೆ ಗಂಗಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಇರುತ್ತೆ. ಸಂಜೆ 5:30ಕ್ಕೆ ಕರಗ ಮತ್ತು ಅಗ್ನಿಕೊಂಡ ಅಂದರೆ ಕೆಂಡ ಅಗ್ನಿಕೊಂಡದ ಮೇಲೆ ನಡೆಯುತ್ತಾರಲ್ಲ ಅದು ಕೂಡ ಇರುತ್ತೆ. ಮೆರವಣಿಗೆ ಕೂಡ ಇರುತ್ತೆ ಅಮ್ಮಂದು. 31ನೇ ತಾರೀಕು ಅಂದರೆ ಗುರುವಾರ ಸಂಜೆ 6:30ಕ್ಕೆ ಗಂಗಮ್ಮ ದೇವಿ ಉತ್ಸವ ಮೂರ್ತಿ ಮೆರವಣಿಗೆ ಇರುತ್ತೆ. ಅಮ್ಮ ಅವ್ರದ್ದು ಅದ್ಧೂರಿ ಮೆರವಣಿಗೆ ಇರುತ್ತೆ. ಮತ್ತು 8ಕ್ಕೆ ಓಕಳಿ ಆಟ ಮತ್ತು ಧ್ವಜ ಆರೋಹಣ ಇರುತ್ತೆ. ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ತುಂಬ ಅದ್ಭುತವಾಗಿ ನಡೆಸ್ತಿದ್ದಾರೆ ಅಮ್ಮನವರ ಉತ್ಸವ. ನಾಗರ ಪಂಚಮಿ ದಿವಸ ಮತ್ತು ಎಲ್ಲ ಬುಧವಾರ ಗುರುವಾರ ತುಂಬ ವಿಶೇಷ ದಿನ ಇರುತ್ತೆ. ದಯವಿಟ್ಟು ಬಂದು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ. ಅಮ್ಮನ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗಬೇಕು. ಎಲ್ಲರೂ ಕೂಡ ದೇವರ ದರ್ಶನ ಮಾಡ್ಕೊಳ್ಳಿ. ಮತ್ತು ಕಳ್ಳೆಪುರಿ ಪ್ರಸಾದ ಕೂಡ ಇದೆ. ಆಮೇಲೆ ಸ್ಟಾಲ್ಸ್ ಕೂಡ ಇಟ್ಕೊಂಡಿದ್ದಾರೆ. ಸ್ಟಾಲ್ಸ್ ಕೂಡ ಇದೆ.